ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್. ಸೀತಾ ರುದ್ರ ಪ್ರತಾಪ್ ಮದುವೆ ನಿಶ್ಚಯ, ಪ್ರೀತಿ ತ್ಯಜಿಸಿ ತ್ಯಾಗಮೂರ್ತಿ ಅಧಿಬದಲಾದ ರಾಮ್. ತಾತ ಸೂರ್ಯಪ್ರಕಾಶ್ ಬಳಿ ಮನದ ನೋವನ್ನು ಹಂಚಿಕೊಳ್ಳುತ್ತಿದ್ದಾನೆ ರಾಮ್. ಪ್ರೀತಿ ತ್ಯಾಗದ ಬಗ್ಗೆಯೂ ಮೊಮ್ಮಗನಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾನೆ. ನಮಗಿಷ್ಟವಾದವರು ಚೆನ್ನಾಗಿರಬೇಕಾದರೆ ತಾವು ತ್ಯಾಗ ಮಾಡಲೇಬೇಕಲ್ವಾ ಎಂದು ಪ್ರಶ್ನೆ ಮಾಡಿದ್ದಾನೆ ರಾಮ್. ಅದಕ್ಕೆ ಪರೋಕ್ಷವಾಗಿ ಉತ್ತರ ನೀಡಿದ ತಾತ, ಆ ತ್ಯಾಗವೇ ಜೀವನ ಆಗಬಾರದು, ಅದರಾಚೆಯೂ ನಮಗೂ ಒಂದು ಬದುಕಿದೆ ಎಂದಿದ್ದಾರೆ ತಾತ. ಇತ್ತ ಅಶೋಕನ ಬಾಯಲ್ಲೂ ಅದೇ ಮಾತು ಬಂದಿದೆ. ತ್ಯಾಗ ಮಾಡು, ಆದರೆ ಆ ತ್ಯಾಗದಿಂದ ಇಬ್ಬರೂ ಖುಷಿಯಾಗಿಲ್ಲ ಅಂದರೆ ಏನು ಪ್ರಯೋಜನ ಎಂದಿದ್ದಾರೆ. ಚಾಂದಿನಿ ಒಂದು ಕೆಟ್ಟ ಕನಸು, ಅದನ್ನು ಮರೆಯಬಹುದು, ಮರೆತಿದ್ದಾಯ. ಆದರೆ ಸೀತಾ ವಿಷಯದಲ್ಲಿ ಹಾಗಲ್ಲ. ನೀನು ಮದುವೆ ಒತ್ತಡದಲ್ಲಿದ್ದೀಯ, ಸೀತಾ ಸಹ ಪಾರ್ಟ್ನರ್ ಹುಡುಕುತ್ತಿದ್ದಾರೆ, ಏಕೆ ನೀವಿಬ್ಬರು ಮದುವೆ ಆಗಬಾರದು ಎಂದಿದ್ದಾರೆ. ಆದರೆ ರಾಮನ ವಾದವೇ ಬೇರೆ. ನಾನ್ಯಾರು, ನಾನೇಕೆ ಇಲ್ಲಿ ಬಂದೆ ಎಂಬುದನ್ನು ಸೀತಾಗೆ ಹೇಳುವ ಅವಶ್ಯಕತೆ ಇಲ್ಲ. ಸೀತಾರ ಮದುವೆ ಆಗ್ತಿದ್ದಂಗೆ ನಾನು ಮಲೇಷ್ಯಾಗೆ ಹೊರಡುತ್ತೇನೆ ಎಂದಿದ್ದಾನೆ ರಾಮ್. ಪ್ರೀತಿಯ ಜೊತೆಗೆ ತ್ಯಾಗಕ್ಕೂ ರೆಡಿಯಾಗಿದ್ದಾನೆ ಎಂದಿದ್ದಾರೆ. ಈತ ಸೀತಾಳ ಮನೆಗೆ ಪುರೋಹಿತರ ಆಗಮನವಾಗಿದೆ. ಒಲ್ಲದ ಮನಸ್ಸಿನಲ್ಲಿ ಸೀತಾ ದೇವತೆಯಂತೆ ಸಿಂಗಾರಗೊಂಡಿದ್ದಾಳೆ. ಇದೆಲ್ಲವನ್ನು ಮಾಡಿದ್ದೆ ನೀನು, ಬೇಗ ಬಾ ಎಂದು ರಾಮನನ್ನು ಮನೆಗೆ ಆಹ್ವಾನಿಸಿದ್ದಾಳೆ ಶಾಂತಮ್ಮಜ್ಜಿ. ತ್ಯಾಗರಾಜನ ಹೊರಟ ರಾಮನ ನಡೆಗೆ ಅಶೋಕ ಬೇಸರಗೊಂಡಿದ್ದಾನೆ. ರಾಮ ಸಹ ಒಲ್ಲದ ಮನಸ್ಸಿನಿಂದಲೇ ಸೀತಾಳ ಮನೆಗೆ ಆಗಮಿಸಿದ್ದಾನೆ. ಇದೇ ತಿಂಗಳ ಕೊನೆ ಶುಕ್ರವಾರ ಮದುವೆ ದಿನ ಪ್ರಸ್ತಾವವಾಗಿದೆ ಎಂದಿದ್ದಾರೆ ಪುರೋಹಿತರು. ಎಲ್ಲರೂ ತಲೆಗೊಂದದಂತೆ ಮಾತನಾಡುತ್ತಿದ್ದಾರೆ. ಕೊನೆಗೆ ಯಾವ ದಿನ ನಿಶ್ಚಯಿಸುವುದು ಅನ್ನೋದನ್ನು ಸೀತಾ ಅವರನ್ನೇ ಕೇಳಿದ್ದಾರೆ ರುದ್ರಪ್ರತಾಪ್. ನನಗೆ ಅದೇ ದಿನಾಂಕ ಓಕೆ ಎಂದು ತಿಂಗಳ ಕೊನೆ ಶುಕ್ರವಾರವೇ ಮದುವೆ ನಿಶ್ಚಯಿಸಿ ಎಂದಿದ್ದಾರೆ ರುದ್ರಪ್ರತಾಪ್. ಅಡುಗೆ ಮನೆಯಲ್ಲಿ ಸೀತಾ ಮತ್ತು ರಾಮ ಇಬ್ಬರ ನಡುವೆ ಮಾತು ಮುಂದುವರೆದಿದೆ. ನಾನು ಹ್ಯಾಪಿಯಾಗಿದ್ದೇನೆಂದು ಹೇಳಿಕೊಂಡಿದ್ದಾಳೆ ಸೀತಾ. ಸೀತಾಳ ಮಾತು ಕೇಳಿ ರಾಮನ ಬಾಯಲ್ಲಿ ಮಾತು ಹೊರಡುತ್ತಿಲ್ಲ. ಹೆಚ್ಚು ಮಾತನಾಡದೆ ಮೌನಕ್ಕೆ ಜಾರಿದ್ದಾನೆ. ಇತ್ತ ರಾಮನನ್ನು ದಿಟ್ಟಿಸಿ ಕಣ್ತುಂಬಿಸಿಕೊಳ್ಳುತ್ತಿದ್ದಾಳೆ ಸೀತಾ. ಈ ಮೂಲಕ ಶುಕ್ರವಾರದ ಎಪಿಸೋಡ್ ಕೊನೆಗೊಂಡಿದೆ. ಹಾಗಾದರೆ ಸೀತಾ ತನ್ನ ಮನಸ್ಸಿನಲ್ಲಿರುವುದನ್ನು ರಾಮನಿಗೆ ಹೇಳ್ತಾನ, ರಾಮನು ತನ್ನ ಪ್ರೀತಿಗೆ ತೆರಳುತ್ತಾನ? ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.